Good evening, dear students. Today we shall start the discussion on a very interesting topic articles. Dear students, ನಿಮ್ಮ ಎಕ್ಸಾಮ್ ಅಲ್ಲಿ ಡೆಫಿನೆಟ್ ಆಗಿ ಇದ್ರ ಮೇಲೆ ನಿಮಗೊಂದು ಟಾಪಿಕ್ ಇದ್ದೇ ಇರುತ್ತೆ, ಒಂದು ಕ್ವೆಶನ್ ಬಂದೇ ಬರುತ್ತೆ ಈ ಟಾಪಿಕ್ ಮೇಲೆ. ಸೊ ಅದರಲ್ಲಿ ನೀವೇನು ಅಂತಂತಂದ್ರೆ ಈ ಟಾಪಿಕ್ ಅಲ್ಲಿ ನೀವು ಒಂದು ಕ್ವೆಶನ್ ಅನ್ನ ಕೇಳ್ತಾರೆ, ದಟ್ ಈಸ್ ಆಫ್ ಆರ್ಟಿಕಲ್ಸ್ ಮೇಲೆ ಕೇಳ್ತಾರೆ. ನಿಮಗೆ ಮೂರು ಆರ್ಟಿಕಲ್ ಬರುತ್ತೆ. ಫಸ್ಟ್ ಒನ್ ಎ, ಸೆಕೆಂಡ್ ಒನ್ ಆ್ಯನ್. ಸೊ ಇದೆರಡು ಒಂದೇ ಅರ್ಥದಲ್ಲಿ ಬರುತ್ತೆ, ಎ ಆ್ಯಂಡ್ ಆ್ಯನ್ ಅನ್ನೋದು. ಮತ್ತೆ ಇನ್ನೊಂದು ಆರ್ಟಿಕಲ್ ನಿಮಗೆ ಬರುತ್ತೆ, ಅದು ಅಂತಂದರೆ ನೆಕ್ಸ್ಟ್ ಒನ್ ಈಸ್ ದ ಅಂತ ಬರುತ್ತೆ. ಸೊ ಈ ಮೂರನ್ನು ಎ, ಆ್ಯನ್ ಆ್ಯಂಡ್ ದ, ಈ ಮೂರನ್ನು ನಾವು ಬೇಸಿಕ್ ಆಗಿ ಆರ್ಟಿಕಲ್ಸ್ ಅಂತ ಹೇಳ್ತೇವೆ. ಸೊ ಇವು ಎಡ್ಜೆಕ್ಟಿವ್ಸ್ ಥರ ಕೆಲಸ ಮಾಡುತ್ತೆ, ದೇ ಆರ್ ನಾಟ್ ಎಡ್ಜೆಕ್ಟಿವ್ಸ್. ಸೊ ಇದನ್ನು ಡಿ ಇದೆಲ್ಲ, ಇದನ್ನು ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಡೆಫಿನಿಟ್ ಆರ್ಟಿಕಲ್. ಆ್ಯಂಡ್ ಎ ಆ್ಯಂಡ್ ಆ್ಯನ್ ಆರ್ದೇನು, ದೀಸ್ ಆರ್ ಕಾಲ್ಡ್ ಇಂಡೆಫಿನೇಟ್. ಅಂದರೆ ಇದು ಜನರಲ್ ಆಗಿ ನಾವು ಇದನ್ನೇನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು, ಎ ಆ್ಯಂಡ್ ಆ್ಯನ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು ದ ಎಲ್ಲಿ ಯೂಸ್ ಮಾಡಬೇಕು ಅಂತಂತೇಳಿ. ಸೊ ಅದನ್ನು ನೋಡೋದಾಯಿತು ಅಂತಂತಂದರೆ ನಿಮಗೆ ಎ ಇದೆಲ್ಲ ಆರ್ ಆ್ಯನ್ ಇದೆ. ಸೊ ಯು ನೀಡ್ ಟು ಯೂಸ್ ವಿತ್ ಸಿಂಗ್ಯುಲರ್ ನೌನ್ಸ್. ಸೊ ದ್ಯಾಟ್ ಟು ಸಿಂಗ್ಯುಲರ್, ಮತ್ತು ಜೊತೆಗೆ ಇನ್ನೊಂದು ಕಂಡೀಷನು ಕೌಂಟೇಬಲ್. ಸೊ ಇದ್ರ ಜೊತೆ ನೀವೇನಂತಂದರೆ ಇವೆರಡನ್ನು ಯೂಸ್ ಮಾಡಬೇಕಾಗತ್ತೆ, ಎ ಆರ್ ಆ್ಯನ್. ಸೊ ಆ್ಯನ್ ಇದೆ ನೋಡಿ, ದಿಸ್ ಗೋಸ್ ವಿತ್ ದ ಲೆಟರ್ಸ್ ಎ, ಇ, ಐ, ಓ, ಯು. ಈ 5 ಲೆಟರಿಂದ ಪ್ರೊಡ್ಯೂಸ್ ಆಗೋಂಥ ಸೌಂಡ್ಸ್ಗಳಿದೆ, ದಟ್ಸ್ ವಾಟ್ ವಿ ಕಾಲ್, ಅವನ್ನ ನಾವು ಓವೆಲ್ ಸೌಂಡ್ಸ್ ಅಂತ ಕರಿತೇವೆ. ಆ ಓವೆಲ್ ಸೌಂಡ್ಸಲ್ಲಿ ಬಂದಾಗ ಮಾತ್ರ ನೀವು ಆ್ಯನನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಲೆಟರ್ ಇಂಪಾರ್ಟೆಂಟ್ ಆಗೋದಿಲ್ಲ. ಸಮ್ಟೈಮ್ಸ್ ಆ್ಯನ್ ಏನಾಗುತ್ತೆ ನಿಮಗೆ ಅಂತಂತಂದರೆ, ಈ ಆ್ಯನ್ ಇದೆಲ್ಲ ಇದನ್ನು ಎಲ್ಲಿ ಯೂಸ್ ಮಾಡಿಬಿಡ್ತೇವೆ, ಎಲ್ ಬಂದಾಗ ಯೂಸ್ ಮಾಡ್ತೇವೆ, ಎಮ್ ಬಂದಾಗ ಯೂಸ್ ಮಾಡ್ತೇವೆ, ಎಫ್, ಎಕ್ಸ್ ಈ ಥರ ಬಂದಾಗ ಕೂಡ ನಾವು ಇದನ್ನು ಏನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ, ಆ್ಯನೇ ಬರುತ್ತೆ. ಸೊ ಎ ಇದೆಲ್ಲ ಇದು ಜನರಲ್ ಆಗಿ ಕಾನ್ಸನೆಂಟ್ ಸೌಂಡ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಯೂಸ್ ಮಾಡ್ತೇವೆ. ಈಗ ಒಂದಿಷ್ಟು ಸೆಂಟೆನ್ಸ್ಗಳನ್ನ ನಾವು ಡೈರೆಕ್ಟಾಗಿ ನೋಡೋಣ, ಅಲ್ಲಿ ನಿಮ್ಗೆ ಇದೊಂದು ಕ್ಲಿಯರ್ ಐಡಿಯಾ ನಿಮ್ಗೇನಂತಂದರೆ ಸಿಗ್ತಾ ಹೋಗುತ್ತೆ. ಸೊ ಆರ್ಟಿಕಲ್ಸ್ ಮೇಲೆ ಸಿ ದ ಫಸ್ಟ್ ಇದೊಂದು ಕ್ವೆಶನ್ ಇದೆ ನೋಡಿ. ದ ಇನ್ಸ್ಟ್ರಕ್ಷನ್ ಗೋಸ್ ಲೈಕ್ ದಿಸ್, ಇನ್ಸರ್ಟ್ ಆ್ಯನ್ ಆರ್ಟಿಕಲ್ ಅಂತ ಇಲ್ಲಿ ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಇದರಲ್ಲೊಂದು ಆರ್ಟಿಕಲ್ನ ನೀವೇನು ಮಾಡಬೇಕಂದ್ರೆ ಇನ್ಸರ್ಟ್ ಮಾಡಿ ಅಂತ ನಿಮಗೆ ಅವ್ರು ಹೇಳಿದ್ದಾರೆ. ಸಿ ಈಗ ನಾವು ಒಂದಿಷ್ಟು ಆರ್ಟಿಕಲ್ಸ್ಗಳನ್ನ ಇಲ್ಲಿ ಒನ್ ಬೈ ಒನ್ ಏನಂದರೆ ಚೆಕ್ ಮಾಡ್ತಾ ಹೋಗೋಣಂತೆ. ಸಿ ಫಸ್ಟ್ ಒನ್ ಇದೆ, ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್ ಅಂತ ಇದೆ. ಇಲ್ಲಿ ನೋಡಿ ಯೂಸ್ಫುಲ್ ಅಂತ ನಿಮಗೆ ಯು ಅಂತ ಬಂದಿದೆ ಸ್ಟಾರ್ಟಿಂಗಲ್ಲಿ. ನಾನು 5 ಲೆಟರ್ಸ್ ಹೇಳಿದ್ದೆ ನಿಮಗೆ, ಎ, ಇ, ಐ, ಓ, ಯು ಈ ಥರ ಲೆಟರ್ಸ್ ಬಂದಾಗ ಅಲ್ಲಿ ಆ್ಯನ್ ಬರೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಆ್ಯನ್ ಬಂದೇ ಬರುತ್ತೆ ಅಂತಲ್ಲ, ಆ್ಯನ್ ಬರೋಂಥ ಚಾನ್ಸಸ್ ಇರುತ್ತೆ ಅಂತ. ಬಟ್ ಇಲ್ಲಿ ನೀವೇನು ಮಾಡಬೇಕು, ಎ ಅನ್ನು ಯೂಸ್ ಮಾಡಬೇಕು. ಎ ಯೂಸ್ಫುಲ್ ಮೆಟಲ್ ಅಂತ ಹೇಳಬೇಕು. ಇದು ಆ್ಯನ್ ಆಗೋದಿಲ್ಲ. ಸೊ ಆ್ಯನ್ ಬಿಕಮ್ಸ್ ಹಿಯರ್ ರಾಂಗ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಯು ಅಂತ ಬರುತ್ತಲ್ಲ, ಸೊ ಯು ಅಂತ ಬಂದಾಗ ಯು ಅನ್ನು ನೀವು ಯು ಅಂತಲೇ ಪ್ರೊನೌನ್ಸ್ ಮಾಡಿದರೆ ಅಲ್ಲಿ ಎನ ಯೂಸ್ ಮಾಡಬೇಕಾಗುತ್ತೆ, ರೈಟ್. ಯು ಅನ್ನು ಯು ಅಂತ ಹೇಳ್ತಾ ಇದ್ರಿ. ಯು ಅನ್ನು ಒಂದೊಂದು ಸರಿ ನೀವೇನು ಮಾಡ್ತೀರಾ, ಅಂತ ಪ್ರೊನೌನ್ಸ್ ಮಾಡ್ತೀರಾ, ಆವಾಗಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ್ಯನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಸೊ ಇದ್ರದ್ದು ಒಂದು ಐಡಿಯಾ ನಿಮಗೆ ಅಂತಂದರೆ ಕ್ಲಿಯರಾಗಿ ನಿಮ್ಮ ಹತ್ರ ಇರಬೇಕು. ಸೊ ಅದನ್ನು ಗೊತ್ತಿಟ್ಕೊಂಡಿರಿ. ಇಲ್ಲಿ ಯಾವಾಗಲೂ ಏನಾಗುತ್ತೆ ಅಂತಂದರೆ, ಸೊ ದಿಸ್ ಬಿಕಮ್ಸ್ ಹಿಯರ್ ಎ ಯೂಸ್ಫುಲ್ ಅಂತ ಆಗುತ್ತೆ. ಕಮ್ ಟು ದ ಸೆಕೆಂಡ್ ಒನ್, ಹಿ ಈಸ್ ನಾಟ್ ಡ್ಯಾಶ್ ಆನರೇಬಲ್ ಮ್ಯಾನ್ ಅಂತ ಇದೆ. ಇನ್ನು ಸ್ಟಾರ್ಟಿಂಗ್ ಹೆಚ್ ಬಂದಿದೆ, ಆದರೆ ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ, ಓನಿಂದ ಸ್ಟಾರ್ಟ್ ಆಗುತ್ತೆ ಆನರೇಬಲ್ ಅಂತ. ಸೊ ಇಲ್ಲಿ ನಿಮಗೆ ರೈಟ್ ಆನ್ಸರ್ ಏನಾಗುತ್ತೆ, ಆ್ಯನ್ ಆಗುತ್ತೆ, ನೆನ್ಪಿಟ್ಕೊಂಡಿರಿ. ಸೊ ಎಲ್ಲೆಲ್ಲಿ ಆ್ಯನ್ ಬಂದ್ಬಿಡುತ್ತೆ ನಿಮಗೆ ಅಂತಂತಂದರೆ ನಿಮ್ಮ ಸೆಂಟೆನ್ಸಲ್ಲಿ ಸಿ ಆನೆಸ್ಟ್ ಅಂತ ಬರುತ್ತೆ, ರೈಟ್. ದೆನ್ ಆನರೇಬಲ್ ಅಂತ ಬರುತ್ತೆ. ಸೊ ಈ ಎಲ್ಲ ವರ್ಡ್ಸ್ಗಳು ಬಂದಾಗೆಲ್ಲ ಅಲ್ಲಿ ಆ್ಯನ್ ಬರುತ್ತೆ, ಆ್ಯನ್ ಆನರೇಬಲ್ ಅಂತ ಯೂಸ್ ಮಾಡಬೇಕು. ಥರ್ಡ್ ಒನ್ ಬನ್ನಿ, ಡ್ಯಾಶ್ ಏಬಲ್ ಮ್ಯಾನ್ ನೆವರ್ ಲುಕ್ಸ್ ಎಟ್ ಅದರ್ಸ್ ಫಾರ್ ಹೆಲ್ಪ್ ಅಂತ ಇದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಎ ಬಂದಿದೆ, ಏಬಲ್ ಅಂತ ಇದೆ, ದೇರ್ ಫೋರ್ ರೈಟ್ ಆರ್ಟಿಕಲ್ ಏನಾಗುತ್ತೆ, ಆ್ಯನ್ ಏಬಲ್ ಮ್ಯಾನ್ ಅಂತ ಯೂಸ್ ಮಾಡಿ. ನಾಟ್ ಎ ಏಬಲ್, ದಿಸ್ ಇಸ್ ಆ್ಯನ್ ಏಬಲ್ ಮ್ಯಾನ್ ನೆವರ್ ಲುಕ್ಸ್ ಎಟ್ ಅದರ್ಸ್ ಫಾರ್ ಹೆಲ್ಪ್.
ಸೊ ಫೋರ್ತ್ ಒಂದು ಬನ್ನಿ, ಇಲ್ಲಿ ನೋಡಿ ಸ್ಟಿಚ್ ಅಂತ ಬಂದಿದೆ ಡೈರೆಕ್ಟ್ ಆಗಿ. ಸ್ಟಿಚ್ ಇನ್ ಟೈಮ್ ಸೇವ್ಸ್ ಡ್ಯಾಶ್ ಅಂತ ಇದೆ. ಎರಡು ಬ್ಲ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ಸೊ ಎರಡು ಬ್ಲ್ಯಾಂಕ್ ಇದೆ. ಸ್ಟಿಚ್ ಇದೆಯಲ್ಲ, ಸ್ಟಾರ್ಟಿಂಗ್ ಲೆಟರ್ನ ಚೆಕ್ ಮಾಡಿ. ಸ್ಟಾರ್ಟಿಂಗ್ ಲೆಟರ್ ನಿಮಗೆ ಸ್ಟಿಚ್ ಅಂತ ಎಸ್ ಅಂತ ಬಂದಿದೆ. ದೇರ್ ಫೋರ್ ಇಲ್ಲಿ ನೀವು ಎ ಸ್ಟಿಚ್ ಅಂತ ಯೂಸ್ ಮಾಡಬೇಕು. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್, ಇಲ್ಲಿ ದ 9 ಅಂತ ಯೂಸ್ ಮಾಡಬೇಕಾಗುತ್ತೆ. ಸಿ ದ್ಯಾಟ್ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ ದಿ 9 ಅಂತ. ಮತ್ತು A9 ಅಂತ ಹೇಳಬೇಡಿ. A9 ಯಾಕೆ ಬರೋದಿಲ್ಲ ಅಂತಂತ ಹೇಳಿದರೆ, ಸೊ ಇಲ್ಲಿ ನೋಡಿ ಎ ಇದೆಯಲ್ಲ, ಸೊ ಎ ಯು ಶುಡ್ ನಾಟ್ ಯೂಸ್ ವಿತ್ ದಿ ಪ್ಲೂರಲ್ ಅಲ್ಲಿ ಇದನ್ನು ಯೂಸ್ ಮಾಡಬಾರ್ದು. ಇಲ್ಲಿ 9 ಅಂತ ಇದೆ ನೋಡಿ, 9 ಇಸ್ ನಾಟ್ ಸಿಂಗ್ಯುಲರ್. ಸೊ ನಂಬರ್ 9 ಏನಾಗುತ್ತೆ ಅಂದರೆ ಪ್ಲೂರಲ್ ಅಲ್ಲಿ ತೋರಿಸುತ್ತೆ. ದೇರ್ ಫೋರ್ ದ 9 ಈಸ್ ಕರೆಕ್ಟ್. Come to the fifth one here, honesty, not honesty. This is H silent here. Honesty is dash policy ಅಂತ ಇದೆ. ಇಲ್ಲಿ ನಿಮ್ಮ ರೈಟ್ ಆನ್ಸರ್ ಏನಾಗುತ್ತೆ, ದ ಬೆಸ್ಟ್ ಪಾಲಿಸಿ ಅಂತ ಆಗುತ್ತೆ. ಯಾಕೆ ಇಲ್ಲಿ ದ ಬರುತ್ತೆ ಅಂತ ಹೇಳಿದ್ರೆ, ದೇರ್ ಆರ್ 3 adjectives. ಒನ್ ಇಸ್ ಗುಡ್ ಅಂತ ಇದೆ, ಸೆಕೆಂಡ್ ಒನ್ ಬೆಟರ್ ಅಂತ ಇದೆ, ಅಂಡ್ ಥರ್ಡ್ ಫಾರ್ಮ್ ಏನಾಗುತ್ತೆ ಅಂದರೆ ಬೆಸ್ಟ್ ಆಗುತ್ತೆ. ಎಲ್ಲೆಲ್ಲಿ ನಿಮಗೆ ಸೂಪರ್ಲೇಟಿವ್ ಫಾರ್ಮ್ ಬರುತ್ತೆ, ಲೈಕ್ ಬೆಸ್ಟು, ದೆನ್ ಗ್ರೇಟೆಸ್ಟ್, ಈ ಥರ ಎಲ್ಲ ಬರುತ್ತಲ್ಲ, ಆ ಎಲ್ಲ ಕೇಸಲ್ಲಿ ನೀವೇನು ಮಾಡಬೇಕು ಅಂತಂದರೆ ಯು ನೀಡ್ ಟು ಯೂಸ್ ಅಲ್ಲಿ ನೀವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ದೇರ್ ಫೋರ್ ಇಲ್ಲಿ ನಿಮಗೆ ರೈಟ್ ಆನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ದ ಬೆಸ್ಟ್ ಪಾಲಿಸಿ ಅನ್ನೋದು ನಿಮಗೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ಈ ಥರ ನೀವು ಒಂದೊಂದು ಸೆಂಟೆನ್ಸ್ಗಳನ್ನ ಇಲ್ಲಿ ಕರೆಕ್ಟಾಗಿ ಯಾವ ಆರ್ಟಿಕಲ್ನ ಹಾಕಬೇಕು ಅನ್ನೋದನ್ನು ನೀವು ನೋಡ್ತಾ ಬರಬೇಕಾಗುತ್ತೆ. ಓಕೆ, ನಾವೀಗ ಮುಂದಿನ ಸೆಂಟೆನ್ಸ್ನ ನೋಡೋಣಂತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನಿಮಗೆ ಅಂತಂತಂದರೆ, ದಿಸ್ ಇಸ್ ಅಂಬೇಡ್ಕರ್ ವಾಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಅಂಬೇಡ್ಕರ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಬಂದುಬಿಡುತ್ತೆ, ಪರ್ಟಿಕ್ಯುಲರ್ ಪರ್ಸನ್ ಕೊಟ್ಟಿದ್ದಾರೆ. ಆದರೆ ಯಾವುದೇ ಕೇಸಸಲ್ಲಿ ನೀವು ಯಾವುದೇ ಪರ್ಸನ್ ಜೊತೆಗೆ ದ ಅಂತ ಯೂಸ್ ಮಾಡಬಾರ್ದು. ದಿಸ್ ಇಸ್ ರಾಂಗ್. ದ ಅಂಬೇಡ್ಕರ್, ದ ಗಾಂಧೀಜಿ ಈ ಥರ ಹೇಳಬಾರ್ದು, ಇಟ್ಸ್ ರಾಂಗ್. ಸೊ ಅಂಬೇಡ್ಕರ್ ವಾಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದೆ. ನೀವು ಭಾಳ ಸರಿ ಕನ್ಫ್ಯೂಸ್ ಮಾಡಿ ದ ಅಂತ ಬರೀತೀರಾ, ಇದು ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಆಗಬೇಕು. ಪಕ್ಕಾ ನೆನ್ಪಿಟ್ಕೊಂಬಿಡಿ, ಯಾವುದೇ ಪರ್ಸನನ್ನು ತೊಗೊಂಡ್ಬಿಟ್ಟು ನೀವು ಅಲ್ಲಿ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ತೊಗೊಳ್ತಾ ಇದ್ದೀರಿ ಅಂತಂದಾಗ ದ್ಯಾಟ್ ಗೋಸ್ ಟು ಬಿ ಏನೇ ಬರಬೇಕು, ದ ಅಂತ ಬರೋದಿಲ್ಲ. ಅಂದರೆ ಸುಮಾರು ಜನ ಈ ಥರ ಇರ್ತಾರೆ, ಅದರಲ್ಲಿ ನಮ್ಮ ಅಂಬೇಡ್ಕರ್ ಕೂಡ ಒಬ್ಬರು ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಸೆವೆಂತ್ ಒನ್ ಕ್ವಶನಿಗೆ ಬನ್ನಿ. ಆನೆಸ್ಟ್ ಮ್ಯಾನ್ ಸ್ಪೀಕ್ಸ್ ಡ್ಯಾಶ್ ಟ್ರುತ್ ಅಂತ ಇದೆ ನೋಡಿ. ಟ್ರುತ್ ಅನ್ನೋದು ಒಂದೇ ಇರುತ್ತೆ, ಯಾವಾಗಲೂ ಸತ್ಯ ಒಂದೇ ಇರುತ್ತೆ. ಸೊ ಇದು ಅಬ್ಸ್ಟ್ರಾಕ್ಟ್ ನೌನಲ್ಲಿದೆ, ದೇರ್ ಫಾರ್ ಹ್ಯಾವ್ ಟು ಮೇಕ್ ಇಟ್ ದ ಟ್ರುತ್, ನಾಟ್ ಎ ಟ್ರುತ್, ದ ಟ್ರುತ್. ಆನೆಸ್ಟ್ ಮ್ಯಾನ್ ಸ್ಪೀಕ್ಸ್ ದ ಟ್ರುತ್. ಸೊ ಯಾರು ಪ್ರಾಮಾಣಿಕವಾಗಿರ್ತಾರೆ, ಆನೆಸ್ಟ್ ಮೀನ್ಸ್ ಪ್ರಾಮಾಣಿಕವಾಗಿರ್ತಾರೆ, ಅವ್ರು ಸತ್ಯವನ್ನು ಮಾತನಾಡ್ತಾರೆ ಅಂತ. ಸಿ ಏಯ್ತ್ ಒನ್ ಇದೆ, ಡ್ಯಾಶ್ ಬೆಂಗಾಲ್ ಟೈಗರ್ ಡ್ಯಾಶ್ ನೇಟಿವ್ ಆಫ್ ಇಂಡಿಯಾ ಅಂತ ಇದೆ. ಇಲ್ಲಿ ನೀವು ಇದೇ ಮಾಡಿ ದ ಬೆಂಗಾಲ್ ಟೈಗರ್ ಅಂತ ಹೇಳಬೇಕು. ಯಾಕೆ ಅಂತಂದರೆ ಇಲ್ಲಿ ದ ಬೆಂಗಾಲ್ ಟೈಗರ್ ಅಂತ ಹೇಳಿದ್ರೆ ಆ ಥರ ಎಲ್ಲ ಟೈಗರ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ. ಸೊ ದ ಬೆಂಗಾಲ್ ಟೈಗರ್ ಈಸ್ ಎ ನೇಟಿವ್ ಆಫ್ ಇಂಡಿಯಾ. ಯಾಕೆ ಎ ನೇಟಿವ್ ಆಫ್ ಇಂಡಿಯಾ ಅಂದರೆ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇದ್ದಾವೆ ಇಂಡಿಯಾದಲ್ಲಿ, ಅದರಲ್ಲಿ ಇದು ಕೂಡ ಏನಂತಂದರೆ ಒಂದಾಗಿರುತ್ತೆ ಅಂತ. ನೆಕ್ಸ್ಟ್ ನೈನ್ತ್ ಒನ್ ನೋಡಿ, ಡೂ ಯು ಲುಕ್ ಎಟ್ ಡ್ಯಾಶ್ ಮೂನ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಆರ್ಟಿಕಲ್ಸ್ ಅಂತ ಹೇಳ್ತಾ ಇದ್ದೀನಿ, ಈ ಮೂರನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಎ ಆಗಲಿ, ಆ್ಯನ್ ಆಗಲಿ, ಇಲ್ಲಾಂದರೆ ದ, ಈ ಮೂರಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಡೂ ಯು ಲುಕ್ ಎಟ್ ಡ್ಯಾಶ್ ಮೂನ್ ಅಂತ ಇದೆ. ಮೂನ್ ಯಾವಾಗಲೂ ಒಂದೇ ಇರುತ್ತೆ. ದಿಸ್ ಇಸ್ ಒನ್ ಆಬ್ಜೆಕ್ಟ್, ಸಿಂಗಲ್ ಆಬ್ಜೆಕ್ಟ್ ಇದೆ. ದೇರ್ ಫೋರ್ ಇಯರ್ ಸಿಂಗಲ್ ಆಬ್ಜೆಕ್ಟ್ ಬಂದರೆ ದ ಅಂತ ಬರಿಬೇಕು. ಸೊ ಇದ್ರ ಜೊತೆಗೆ ನಿಮ್ಗೆ ಹೇಳೋದಾಯಿತು ಅಂತಂದರೆ ಯು ಹ್ಯಾವ್ ಟು ರೈಟ್ ಹಿಯರ್ ದ ಮೂನ್ ಅಂತ ಬರಿಬೇಕು. ದೆನ್ ದ ಸನ್ ಅಂತ ಬರಿಬೇಕು. ಒಂದೊಂದೇ ಇರುತ್ತೆ ನೋಡಿ, ದ ಸನ್ನು, ದೆನ್ ದ ಅರ್ತ್, ಈ ಥರ ಬೇರೆ ಬೇರೆ ನಿಮಗೆ ಸಿಗೋದಿಲ್ಲ. ದೆನ್ ಈ ಥರ ಬಂದಾಗ ದ ಯೂನಿವರ್ಸ್, ದ ವರ್ಲ್ಡ್ ಅಂತೆಲ್ಲ ಒಂದು ಐಟಮ್ ಯಾವುದಿರುತ್ತೆ ಅಲ್ಲಿ ದ ಯೂಸ್ ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಈಗ ನಿಮಗೆ ದಿ ಮಹಾಭಾರತ ಅಂತ ನಾವು ಬರೀಬೇಕು. ಸೊ ಒಂದೇ ಮಹಾಭಾರತ ಇದೆ, ಮಹಾಭಾರತ. ಸಿ ದ್ಯಾಟ್ ದ ರಾಮಾಯಣ, ಒಂದೇ ರಾಮಾಯಣ ಇದೆ ಜಗತ್ತಲ್ಲಿ, ಅದನ್ನು ದ ಅಂತ ಬರೀತೇವೆ. ಸೊ ನೈನ್ತ್ ಒನ್ ಇಯರ್ ಡು ಯು ಲುಕ್ ಎಟ್ ದ ಮೂನ್ ಅಂತ ಹೇಳಿದೆ. ದೆನ್ ಟೆಂತ್ ಒನ್ಗೆ ಬಂದರೆ ವಾರಣಾಸಿ ಈಸ್ ಎ ಡ್ಯಾಶ್ ಹೋಲಿ ಸಿಟಿ ಅಂತ ಇದೆ. ಯಾವುದೇ ಊರು ಬರಲಿ, ಇಲ್ಲಿ ವಾರಣಾಸಿ ಅಂತ ಒಂದು ಊರ ಹೆಸರು ಬಂದಿದೆ, ಕಾಶಿ ಅಂತ ಕರಿತೇವೆ. ಇಟ್ ಮೇ ಬಿ ಬೆಂಗಳೂರು, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಗಂಗಾವತಿ, ಎನಿಥಿಂಗ್ ಇಟ್ ಈಸ್, ಆ ಊರುಗಳ ಮುಂದೆ ಸೊ ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಬಾರ್ದು. ನೋ ಆರ್ಟಿಕಲ್ ಬಿಫೋರ್ ಪ್ಲೇಸಸ್ಗಳು ಬಂದಾಗ ಅಲ್ಲಿ ಯೂಸ್ ಮಾಡಬಾರ್ದು ಅಂತ ಇದೆ. ಸೊ ಇಲ್ಲಿ ಅಂತ ಯಾವುದೋ ಆರ್ಟಿಕಲ್ ಬ್ಲ್ಯಾಂಕ್ ಕೊಟ್ಟಿಲ್ಲ.
ನೆಕ್ಸ್ಟ್ ಇಲ್ಲಿ ಹೋಲಿ ಸಿಟಿ ಅಂತ ಕೊಟ್ಟಿದ್ದಾರೆ. ದೇರ್ ಆರ್ ಮೆನಿ ಹೋಲಿ ಸಿಟೀಸ್ ಇನ್ ಇಂಡಿಯಾ, ಅಮಾಂಗ್ ದೆಮ್ ಒನ್ ಈಸ್ ವಾರಣಾಸಿ ಅಂತ ಇದೆ. ಸೊ ಎ ಹೋಲಿ ಸಿಟಿ ಅಂತ ನೀವು ಬರೀಬೇಕು. ಸಪೋಸ್ ವಾರಣಾಸಿ ಒಂದೇ ಹೋಲಿ ಸಿಟಿ ಆಗಿದ್ರೆ ದ ಹೋಲಿ ಸಿಟಿ ಅಂತ ಬರೀತೀರಾ, ಬಟ್ ಮೆನಿ ಆರ್ ದೇ. ಕಮ್ ಟು ದ 11th ಒನ್, ಅಲ್ಲಾವುದ್ದೀನ್ ಹ್ಯಾಡ್ ಡ್ಯಾಶ್ ವಂಡರ್ಫುಲ್ ಲ್ಯಾಂಪ್ ಅಂತ ಇದೆ. ತುಂಬ ಸಿಂಪಲ್ ಇದೆ, ಎ ವಂಡರ್ಫುಲ್ ಲ್ಯಾಂಪ್ ಅಂತ ವಂಡರ್ಫುಲ್ ಐಟಮ್ಸ್ಗಳು ಸುಮಾರು ಇರ್ತವೆ, ಅದರಲ್ಲಿ ಈ ಲ್ಯಾಂಪ್ ಕೂಡ ಒಂದಿದೆ. ಸೊ ಅಲ್ಲಾವುದ್ದೀನ್ ಹ್ಯಾಡ್ ಎ ವಂಡರ್ಫುಲ್ ಲ್ಯಾಂಪ್ ಅಂತ ನೀವು ಇದನ್ನು ಯೂಸ್ ಮಾಡಬೇಕು. ನಾವು ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಈ ಸೆಂಟೆನ್ಸನ್ನು ಇಲ್ಲಿ ನೋಡಿ. 1 minute. Now the 11th completed. So now we shall go to the next sentence and nodi. This is the 12th sentence, right? The 12th one goes like this. Yesterday we had, right? Yesterday we heard dash speech anta illi kottidare. Yesterday we heard, ಇಲ್ಲಿ ನೋಡಿ ಎಕ್ಸಲೆಂಟ್ ಅಂತ ಇದೆ, ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಇ ಬಂದಿದೆ, ಎ ಸೌಂಡ್ ಇದೆ, ಎಕ್ಸಲೆಂಟ್ ಅಂತ ಇದೆ. therefore you have to go for here an excellent speech. We had or we heard an excellent speech. Yesterday we heard an excellent speech. 13th ಸೆಂಟೆನ್ಸ್ಗೆ ಬಂದರೆ ಡ್ಯಾಶ್ ಆ್ಯಪಲ್ ಡ್ಯಾಶ್ ಡೇ ಅಂತ ಇದೆ. ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಆ್ಯಪಲ್ ಎ ಬಂದಿದೆ, therefore you have to go for an apple. an apple. ಮತ್ತು ಡೇ ಬಂದಿದೆ, ಇಲ್ಲಿ ಡಿ ಸೌಂಡ್ ಇದೆ, ಎ ಡೇ. an apple a day keeps. ಇಲ್ಲಿ ಡಾಕ್ಟರ್ಸ್ ಅಂತ ಬಂದಿದೆ ನೋಡಿ, ಪ್ಲೂರಲ್ ಇದೆ, ಎ ಬರೋದಿಲ್ಲ, therefore it goes to be the. ಸೊ ಒಂದೇ ಡಾಕ್ಟರ್ ಬಂದರೆ ಕ್ಯಾನ್ ರೈಟ್ ಹಿಯರ್ ಎ ಡಾಕ್ಟರ್ ಅಂತ ಬರೀಬೋದು, ದಟ್ಸ್ ಕರೆಕ್ಟ್, ಎ ಡಾಕ್ಟರ್ ಇಸ್ ಕರೆಕ್ಟ್. ಆರ್ ಯು ಕ್ಯಾನ್ ಗೋ ಫಾರ್ ದಿ ಡಾಕ್ಟರ್, ಇದು ಕೂಡ ಕರೆಕ್ಟ್ ಆಗುತ್ತೆ, ಪರ್ಟಿಕ್ಯುಲರ್ ಡಾಕ್ಟರ್. ಯು ಕ್ಯಾನ್ ಆಲ್ಸೋ ಗೋ ಫಾರ್ ದಿ ಡಾಕ್ಟರ್ಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಪ್ಲೂರಲ್ ಬರೀತಾ ಇದ್ದೀರಾ ಡಾಕ್ಟರ್ಸ್ ಅಂತ, ಈ ಮೂರು ಕರೆಕ್ಟ್ ಆಗುತ್ತೆ. ಆದರೆ ಯಾವುದು ಕರೆಕ್ಟ್ ಆಗೋದಿಲ್ಲ ಅಂದರೆ ಎ ಡಾಕ್ಟರ್ಸ್ ಅಂತ ನೀವೇನಾದರೂ ಬರೆದ್ರಿ ಅಂತಂದರೆ ಇದು ನಿಮಗೆ ಕರೆಕ್ಟ್ ಆಗೋದಿಲ್ಲ. ಇಲ್ಲಿ ಎ ಬರೋದಿಲ್ಲ, ಡಾಕ್ಟರ್ಸ್ ಅಂತ ಇದೆ, therefore ಎಸ್ ಇದೆ ಅಲ್ಲ, ಅದಕ್ಕೆ ಇಲ್ಲಿ ಅಂದರೆ ಇಲ್ಲಿ ದ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, 14th ಒನ್ ವೆರಿ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ ಹಿಯರ್. ಡ್ಯಾಶ್ ಗಾರ್ಲಿಕ್. ಗಾರ್ಲಿಕ್ ಅಂತ ನಿಮಗೆ ಗೊತ್ತಿದೆ, ಬೆಳ್ಳುಳ್ಳಿ. ಇಲ್ಲಿ ಜಿ ಬಂದಿರೋಡಿ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಆ್ಯನ್ ಆ್ಯಪಲ್ ಅಂತ ತೊಗೊಂಡಿದ್ವಿ, ಇಲ್ಲಿ ಎ ಗಾರ್ಲಿಕ್ ಅಂತ ತಗೋಬೇಕು. ಎ ಗಾರ್ಲಿಕ್ ಎ ಡೇ, ಸೇಮ್ ಆ್ಯಸ್ ಇಟ್ ಈಸ್. ದೆನ್ ಕೀಪ್ಸ್ ಡ್ಯಾಶ್ ಪೀಪಲ್, ಇಲ್ಲಿ ಪೀಪಲ್ ಅಂದರೆ ಪ್ಲೂರಲ್ ಇದೆ, ದ ಪೀಪಲ್ ಅವೇ. ಎ ಗಾರ್ಲಿಕ್ ಎ ಡೇ ಕೀಪ್ಸ್ ದಿ ಪೀಪಲ್ ಅವೇ. ಸೊ ನೀವು ಒಂದು ದಿನ ಒಂದು ಗಾರ್ಲಿಕ್, ಹಸಿ ಗಾರ್ಲಿಕ್ ತಿನ್ಕೊಂಡು ಹೋಗಿದ್ರೆ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಗೆ ಜನ ನಿಮ್ಮ ಹತ್ರ ಬರೋದಿಲ್ಲ. 15th ಒನ್, ಸಂಸ್ಕೃತ್ ಈಸ್ ಡ್ಯಾಶ್ ಡಿಫಿಕಲ್ಟ್ ಲ್ಯಾಂಗ್ವೇಜ್. ಡಿಫಿಕಲ್ಟ್ ಇದೆ ನೋಡಿ, ಎ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತ ಆಗುತ್ತೆ, ಸಿಂಪಲ್, ಎ ಡಿಫಿಕಲ್ಟ್ ಲ್ಯಾಂಗ್ವೇಜ್. ಅದೇ 16th ಬಂದರೆ ಇಂಗ್ಲೀಷ್ ಈಸ್, ಇಲ್ಲಿ ನೋಡಿ ಈಸಿ ಬಂದಿದೆ, ಇ ಇದೆ ಸ್ಟಾರ್ಟಿಂಗಲ್ಲಿ, ಟು ಗೋ ಫಾರ್ ಹಿಯರ್ ಆ್ಯನ್ ಈಸಿ ಲ್ಯಾಂಗ್ವೇಜ್. ಸೊ ಆ್ಯನ್ ಈಸಿ ಅಂತ ಬರುತ್ತೆ, ಆ್ಯನ್ ಈಸಿ ಸಬ್ಜೆಕ್ಟ್, ಆ್ಯನ್ ಈಸಿ ಲ್ಯಾಂಗ್ವೇಜ್ ಅಂತ ಹೋಗುತ್ತೆ. ದೆನ್ ಅದೇ ಈಸಿಯೆಸ್ಟ್ ಅಂತ ಬಂದಿದ್ದರೆ ನೋಡಿ, ಪ್ಲೂರಲ್ ಸೂಪರ್ಲೇಟಿವ್ ಫಾರ್ಮಲ್ಲಿ ಬಂದಿದ್ರೆ ಈಸಿಯೆಸ್ಟ್ ಅಂತ ಬಂದಿದ್ದರೆ ಯು ಟು ಗೋ ಫಾರ್ ಹಿಯರ್ ದ ಈಸಿಯೆಸ್ಟ್ ಅಂತ ಮಾಡಬೇಕಾಗುತ್ತೆ. ಓಕೆ, 17th ಒನ್, ಕನ್ನಡ ಈಸ್ ಡ್ಯಾಶ್ ಮದರ್ ಟಂಗ್ ಆಫ್ ಕರ್ನಾಟಕ ಅಂತ ಇದೆ, ಪಕ್ಕಾ ಇದೆ, ಪರ್ಟಿಕ್ಯುಲರ್ ಆಗಿದೆ, ಕನ್ನಡ ಈಸ್ ದಿ ಮದರ್ ಟಂಗ್. ಸಪೋಸ್ ಇಲ್ಲಿ 2-3 ಮದರ್ ಟಂಗ್ಸ್ ಇದೆ ಅಂದರೆ ಕರ್ನಾಟಕದಲ್ಲಿ, ಆವಾಗ ಕನ್ನಡ ಈಸ್ ಎ ಮದರ್ ಟಂಗ್ ಅಂತ ಬರೀಬೇಕು. ಅಫಿಷಿಯಲಿ ಬೇರೆ ಬೇರೆ ಮದರ್ ಟಂಗ್ ಬೇರೆ ಬೇರೆ ಇರುತ್ತೆ, ಅಫಿಷಿಯಲಿ ಕರ್ನಾಟಕಸ್ ಮದರ್ ಟಂಗ್ ಇಸ್ ಕನ್ನಡ ಅಂತ ಮಾಡಿದ್ದಾರೆ, therefore you have to go for the mother tongue. 18th ಒನ್ ಇದೆ ನೋಡಿ, ವಿ ಹ್ಯಾವ್ ಡ್ಯಾಶ್ ಎಲ್ ಐ ಸಿ ಏಜೆಂಟ್ ನೈಬರ್ ಅಂತ ಇದೆ. ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಎಲ್ ಐ ಸಿ ಏಜೆಂಟ್ ಇದ್ದಾರೆ, ಇಲ್ಲಿ ಎಲ್ ಐ ಸಿ ಅಂತ ಇದೆ ನೋಡಿ, ಯು ಹ್ಯಾವ್ ಟು ಗೋ ಫಾರ್ ಇಯರ್ ಎ ಅಲ್ಲ ಆ್ಯನ್ ಅನ್ನು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಎಲ್ ಐ ಸಿ ಅಂತ ಇದೆ, ಇದನ್ನ ಪ್ರೊನೌನ್ಸ್ ಮಾಡಿ ನೀವೇನು ಮಾಡ್ತೀರಾ, ಎಲ್ ಅಂತ ಓದ್ತೀರಾ. ಸೊ ಇಲ್ಲಿ ಇದು ಎ ಸೌಂಡನ್ನು ಕೊಡುತ್ತೆ, therefore ಆ್ಯನ್ ಎಲ್ ಐ ಸಿ ಏಜೆಂಟ್ ಅಂತ ಹೇಳಬೇಕು. ಹಾಗೆಯೇ ಆ್ಯನ್ ಎಕ್ಸ್ರೇ ಮಷಿನ್ ಅಂತ ಹೇಳಬೇಕು. ದಿಸ್ ಇಸ್ ನಾಟ್ ಎ ಎಕ್ಸ್ರೇ ಮಷಿನ್, ಆ್ಯನ್ ಎಕ್ಸ್ರೇ ಮಷಿನ್. ದೆನ್ ಆ್ಯನ್ ಎಫ್ ಐ ಆರ್ ಅಂತ ಹೇಳಬೇಕು, ಆ್ಯನ್ ಎಫ್ ಐ ಆರ್. ಅದೇ ಈಗ ಎಲ್ ಬಂದಿದೆ ನೋಡಿ, ಸಿ ದ್ಯಾಟ್ ಈ ಎಕ್ಸಾಂಪಲ್ ನೋಡಿ, ಲಾಂಗ್ ಡೇ ಅಂತ ಬಂದಿದೆ, ಸ್ಟಾರ್ಟಿಂಗಲ್ಲಿ ಇದೆ, ಬಟ್ ಇಲ್ಲಿ ನೀವು ಎಲ್ ಅಂತ ಹೇಳಿದ್ರೆ ಲಾ ಆ ಅಂತ ಹೇಳ್ತಾ ಇದ್ದೀರಿ, therefore ಎ ಲಾಂಗ್ ಡೇ ಅಂತ ಬರುತ್ತೆ. ಸೊ ಎಫ್ ಐ ಆರ್ ಇದೆ ನೋಡಿ, ಎಫ್ ಇದರಲ್ಲಿ ಆ್ಯನ್ ಎಫ್ ಐ ಆರ್ ಮಾಡಿದರೆ, ಅದೇ ನೀವು ಎಫ್ ಫ್ಲವರ್ ಬಂದಿದ್ರೆ ಎ ಫ್ಲವರ್ ಅಂತ ನೀವು ಅದನ್ನು ಹೇಳಬೇಕಾಗುತ್ತೆ. ಅಂದರೆ ಎಲ್ಲ ಕಡೆ ಎಫ್ ಬಂದಾಗ ಆ್ಯನ್ ಬರೋದಿಲ್ಲ, ಅದನ್ನು ಎಫ್ ಅನ್ನು ಸಿಂಗಲ್ ಲೆಟ್ರ್ ಯೂಸ್ ಮಾಡಿದರೆ, ಎಲ್ ಅನ್ನು ಸಿಂಗಲ್ ಲೆಟ್ರ್ ಯೂಸ್ ಮಾಡಿದರೆ, ಹಾಗೆಯೇ ಎಮ್ ಇದೆ ನೋಡಿ, ಎಮ್ ಅನ್ನು ನೀವು ಸಿಂಗಲ್ ಲೆಟ್ರ್ ಯೂಸ್ ಮಾಡಿದಿರಿ ಅಂತಂತಂದರೆ ಎಮ್ಮು ಎನ್ ಇವೆಲ್ಲ ಸಿಂಗಲ್ ಲೆಟ್ರ್ ಯೂಸ್ ಮಾಡಿದರೆ
ಆವಾಗ ಅದು ಆ್ಯನನ್ನು ತಗೊಳುತ್ತೆ. ಈ 19th ಶಿ ಸ್ಟಡಿಡ್ ಇನ್ ಡ್ಯಾಶ್ ಯೂನಿವರ್ಸಿಟಿ. ವೆರಿ ಇಂಟ್ರೆಸ್ಟಿಂಗ್ ದಿಸ್ ಇಸ್ ಅಗೈನ್. ಶಿ ಸ್ಟಡಿಡ್ ಇನ್ ಡ್ಯಾಶ್ ಯೂನಿವರ್ಸಿಟಿ ಅಂತ ಇದೆ. ಇಲ್ಲಿ ನಿಮಗೆ ಯು ಬಂದ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ, ಮತ್ತೆ ಆ ಕನ್ಫ್ಯೂಷನ್ ಮಾಡಬೇಡಿ, ಎ ಯೂನಿವರ್ಸಿಟಿ ಅಂತ ಬರೀಬೇಕು. ಯಾವಾಗಂದರೆ ನೋಡಿ, ಯು ಅನ್ನು ನೀವು ಅ ಅಂತ ಹೇಳ್ತಾ ಇದ್ದರೆ ಅವಾಗ ಅದು ಆ್ಯನ್ ಅಂತ ತಗೊಳುತ್ತೆ. ಯು ಬಂದಾಗ ಅದನ್ನು ನೀವು ಯು ಅಂತ ಹೇಳ್ತಾ ಇದ್ರಿ ಅಂದರೆ ಅದು ಎನ ತಗೊಳುತ್ತೆ. ಸೊ ಅಲ್ಲಿ ಎ ಯೂನಿವರ್ಸಿಟಿ, ಯು ಅನ್ನು ನೀವು ಯೂನಿವರ್ಸಿಟಿ ಈ ಥರ ಹೇಳ್ತಾ ಇದ್ದೀರಿ, ದೇರ್ ಫಾರ್ ನೀವು ಎನ ಯೂಸ್ ಮಾಡಬೇಕಾಗುತ್ತೆ. 20th ನೋಡಿ, ಶಿ ಈಸ್ ಡ್ಯಾಶ್ ಸ್ಟೂಡೆಂಟ್ ಆಫ್ ದಿಸ್ ಯೂನಿವರ್ಸಿಟಿ ಅಂತ ಇದೆ. ಆ ಯೂನಿವರ್ಸಿಟಿನಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅದರಲ್ಲಿ ಇವಳು ಒಬ್ಳಿದ್ದಾಳೆ, ಶಿ ಈಸ್ ಅಂತ ಇದೆ, ದೇರ್ ಫಾರ್ ಶಿ ಈಸ್ ಎ ಸ್ಟೂಡೆಂಟ್ ಆಫ್ ದಿಸ್ ಯೂನಿವರ್ಸಿಟಿ ಅಂತ ನೀವು ಇದನ್ನು ಸೆಂಟೆನ್ಸನ್ನು ಮಾಡಬೇಕು. ಸೊ ಈಗ ನಿಮಗೆ ಇದೆಲ್ಲ ಯಾವ ಥರ ಹಾಕಬೇಕಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದ್ರ ನೆಕ್ಸ್ಟ್ ಪಾರ್ಟನ್ನು ಮತ್ತೆ ನಾವೇನಂದರೆ ಕಂಟಿನ್ಯೂ ಮಾಡೋಣಂತೆ. ಥ್ಯಾಂಕ್ ಯು.